ಡೊನಾಲ್ಡ್ ಟ್ರಂಪ್ ಶೇಕಡ 100ರಷ್ಟು ತೆರಿಗೆ ಸಮರಕ್ಕೆ ಚೀನಾ ಟಕ್ಕರ್ ಕೊಡ್ತಾ ಇರೋದು. ಭಾರತಕ್ಕೆ ಔಷಧ ಮೇಲಿನ ತೆರಿಗೆ ಶೂನ್ಯಕ್ಕೆ ಇಳಿಸಿರೋದು ಚೀನಾ. ಭಾರತಕ್ಕೆ ಏನು ಮಾಡ್ತಾ ಇದ್ದಾರೆ, ಡೊನಾಲ್ಡ್ ಟ್ರಂಪ್ 100% ಅಂತ ಮಾಡಿಕೊಳ್ಳಿ, ಭಾರತಕ್ಕೆ ಔಷಧ ಮೇಲಿನ ತೆರಿಗೆಯನ್ನು ನಾನು ಝೀರೋ ಮಾಡ್ತಾ ಇದ್ದೀನಿ ಅಂತ ಚೀನಾ ಅಮೆರಿಕಕ್ಕೆ ಟಕ್ಕರ್ ಕೊಡ್ತಾ ಇರೋದಿಲ್ಲಿ. ಭಾರತದ ನೆರವಿಗೆ ಆಗಮಿಸಿರೋದು ಚೀನಾ. ಇದೀಗ ಭಾರತದ ಔಷಧ ಆಮದಿನ ಮೇಲಿದ್ದಂಥ ಶೇಕಡ 30ರಷ್ಟು ತೆರಿಗೆಯನ್ನೇ ಚೀನಾ ರದ್ದು ಮಾಡಿಬಿಟ್ಟಿದೆ. ಇಲ್ಲಿ 30% ಕಟ್ಟಕ್ಕೆ ಹೋಗಬೇಡಿ, ನೀವು ಫ್ರೀ, ಝೀರೋ, ಹಾಗೆ ಬರಲಿ ನಿಮ್ಮ ಔಷಧಿಗಳು ಅಂತೇಳಿ ಹೇಳೋ ಮೂಲಕವಾಗಿ ಯಾವ ಅಮೆರಿಕ ಭಾರತ ಮೇಲೆ ವಿಪರೀತ ತೆರಿಗೆಯನ್ನು ಹಾಕೋಕ್ಕೆ ಶುರು ಮಾಡ್ತಲ್ವಾ, ಅಮೆರಿಕಕ್ಕೆ ಯಾಕೆ ಕೊಡ್ತಾ ಇದ್ದೀರಿ ನೀವು ನಿಮ್ಮ ಮೆಡಿಸನನ್ನು, ನನಗೇ ಕೊಡಿ, ಅಲ್ಲಿ 100% ಹೇಳ್ತಾ ಇದ್ದಾರಲ್ಲ, 50% ಅಂತ ಹೇಳ್ತಿದ್ದಾರಲ್ಲ, ಕಟ್ಟಕ್ಕೆ ಹೋಗ್ಬೇಡಿ ಅದನ್ನು, ನಾನು ಝೀರೋ, ನನಗೇನು ತೆರಿಗೆನೇ ಕೊಡಬೇಡಿ, ನಿಮ್ಮ ಔಷಧ ಬರಲಿ ಅಂತೇಳಿ ಹೇಳಿರೋದು ಚೀನಾ. ಔಷಧ ಆಮದುಗಳ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಿ ಚೀನಾ ಇದೀಗ ಆದೇಶವನ್ನು ಮಾಡಿದೆ. ಭಾರತಕ್ಕೆ ಲಾಭ ಹೇಗೆ ಅಂದರೆ, ನೋಡಿ, ಜಗತ್ತಿನ ಔಷಧಗಳ ಕೇಂದ್ರ ಆಗಿರೋದು ಭಾರತ. ತೆರಿಗೆ ಹೊರೆ ಭಾರತದ ಕಂಪನಿಗಳ ಮೇಲೆ ಬಿದ್ದು ಅದರ ವೆಚ್ಚ ಕೂಡ ಜಾಸ್ತಿ ಆಗಿಬಿಡುತ್ತೆ. ಚೀನಾ ತನ್ನ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಿರೋದ್ರಿಂದ ಸಹಾಯ ಆಗುತ್ತೆ. ಔಷಧ ಉತ್ಪಾದಕರು ಚೀನಾ ಕಡೆಗೆ ಮುಖ ಮಾಡಲಿದ್ದಾರೆ. ಚೀನಾದ ಮಾರುಕಟ್ಟೆಗಳಲ್ಲಿ ಭಾರತಕ್ಕೆ ಸುಲಭವಾಗಿ ಪ್ರವೇಶ ಸಿಗಲಿದೆ. ದೇಶದಲ್ಲಿ ಉಳಿದುಕೊಳ್ತಾ ಇದ್ದದ್ದು ಔಷಧಗಳು ಚೀನಾಗೆ ರಫ್ತಾಗಲಿದೆ. ಇದೀಗ 2024ರಲ್ಲಿ 7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಔಷಧ ಚೀನಾಗೆ ರಫ್ತಾಗಿದೆ. ಈ ರಫ್ತು ಆಮದುಗಳ ಸಂಖ್ಯೆ ಈಗ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ.